ಒಂದು ಫೋಟೋ ವೈರಲ್ ಆಗುತ್ತೆ, ಸೊ ನಿಮ್ಮ ಹಿಂದೆ ಫುಲ್ಲು ಕ್ಯಾಮ್ರಾ ಇರುತ್ತೆ. ಅದೇ ಅದು ಏನಂದರೆ ನನ್ನ ಸ್ಕ್ಯಾನ್ ಮಾಡಿರೋದಷ್ಟೇ. ಕೆಲವು ಸೀನ್ಗಳಲ್ಲಿ ನನ್ನ ಫೇಸ್ನ ನನ್ನ ಬಾಡಿನ ಯೂಸ್ ಮಾಡೋದಕ್ಕೆ ಸ್ಕ್ಯಾನ್ ಮಾಡಿ ಆ ಸ್ಕ್ಯಾನ್ ಮೆಟೀರಿಯಲ್ ಇಟ್ಕೊಂಡಿರ್ತಾರೆ, ಅದನ್ನು ನಾವು ಫೈನಲಲ್ಲಿ ಮಿಕ್ಸ್ ಮಾಡ್ತೀವಿ, ಅದನ್ನು ಆ ಒಂದು ಪರ್ಪಸ್ಸಿಗೆ ತೆಗೆದಿರೋದು. ಅದಕ್ಕೆ ಬಾಡಿಗೇನು ಪ್ರಾಬ್ಲಮ್ ಇಲ್ಲಲ್ಲ ಸರ್? ಇಲ್ಲ ಎಲ್ಲ ಆ್ಯಂಗಲ್ ತೊಗೊಂಡಾಗ ನನ್ನ ಇಡೀ ಬಾಡಿ ಸ್ಕ್ಯಾನೇ ಬರುತ್ತೆ. ಆ್ಯಕ್ಚುಲಿ ತುಂಬ ಜನ ಮಾಡಿದ್ದಾರೆ ಅದನ್ನು. ಆ ಥರ ಈ ಥರ ಟೆಕ್ನಾಲಜಿ ಎಷ್ಟು ಯೂಸ್ ಮಾಡಿದ್ದೀರಾ ಸರ್ ಇದರಲ್ಲಿ? ಹೇಗೆ ನಾವು ಥಿಂಕ್ ಮಾಡ್ಬೋದು ಡಿಫ್ರೆಂಟ್ ಟೆಕ್ನಾಲಜಿ? ಇಲ್ಲ ಆ ಥರ ಅಲ್ಲ, ಅದು ನಿಮಗೆ ಗೊತ್ತಾಗಲ್ಲ. ನಿಮ್ಗೆ ಟೆಕ್ನಾಲಜಿ ಅಲ್ಲ, ನಿಮ್ಗೆ ವಿಜುವಲಿ ನೋಡಿದಾಗ ಪಿಕ್ಚರ್ ಅನ್ಸುತ್ತೆ ಅಷ್ಟೇ ಹೊರತು ಆ ಟೆಕ್ನಾಲಜಿ ನಿಮ್ಗೆ ಅರ್ಥ ಆಗಲ್ಲ. ಅದನ್ನು ನಾವು ಟೆಕ್ನಾಲಜಿ ಅನ್ರಿಯಲ್ ಅನ್ನೋ ಟೆಕ್ನಾಲಜಿ ಯೂಸ್ ಮಾಡಿದ್ದೀವಿ. ಆ ಥರ ಕೆಲವು ಸ್ಕ್ಯಾನ್ ಮಾಡಿ ಕೆಲವು ಲೊಕೇಶನ್ನ ನಾವು ಅದನ್ನು ಸ್ಟುಡಿಯೋದಲ್ಲಿ ಮಾಡಿದ್ದೀವಿ. ಸೊ ಈ ಥರದ್ದೆಲ್ಲ ಅದು ನಿಮ್ಗೆ ನಿಮಗೆ ಸಿನಿಮಾ ಕಾಣಿಸುತ್ತೆ ಅಷ್ಟೇ. ಓಕೆ, ನಮಗೆ ಹಿಂದಿಂದು ಕಷ್ಟಗಳು ಗೊತ್ತಾಗಲ್ಲ ಸರ್, ನಾವು ಎಂಟರ್ಟೈನ್ಮೆಂಟ್ ಮಾತ್ರ ತಗೊಂತೀವಿ. ಹೌದೌದು. ಎಸ್ ಸರ್, 56 ವರ್ಷ ಹೇಗಿದೆ ಸರ್ ಆರೋಗ್ಯ? ನೋಡಿ ಹೀಗಿದ್ದೀನಿ. ಅಲ್ಲ, ನಾನು ಅದಕ್ಕೆ ಕೇಳ್ತಾರ ಸರ್, ಫಿಟ್ ಆ್ಯಂಡ್ ಫೈನ್ ಆಗಿದ್ದೀರಾ? ಅದಕ್ಕೆ ನಾನು ಕೇಳ್ತಾರೆ. ದೇವ್ರ ದಯ, ಎಲ್ಲರ ಆಶೀರ್ವಾದದಿಂದ ಆರಾಮಾಗಿದ್ದೀನಿ. ಸರ್ ಏನು ಸರ್ ನೀವು ಡಯಟು ವೆಜ್ಜಾ ನಾನ್ ವೆಜ್ಜಾ ಯಾವ ಥರ ಮಾಡ್ತೀರಾ? ಇಲ್ಲ ನಾನು ಈಗ ಕಂಪ್ಲೀಟ್ ವೆಜ್ ಆಗಿದ್ದೀನಿ. ಏನೋ 1 ಅವರ್ ಒಂದು ವರ್ಕೌಟ್ ಅನ್ನೋದು ಒಂದಿರುತ್ತೆ. ಸೊ ಏನು ಹೇಳಿ, ಯೋಗ, ಒಂದು ಸಣ್ಣ ಧ್ಯಾನ, ಈ ಥರದ್ದೆಲ್ಲ ಒಂದು ಸಣ್ಣದೊಂದು ಯಾವಾಗ ಸಾಧ್ಯವಾಗುತ್ತೋ ಅವಾಗೆಲ್ಲ ಮಾಡ್ತೀನಿ ಅಷ್ಟೇ. ಎಸ್ ಸರ್, ನಮಗೆ ಮನುಷ್ಯರ ಮೇಲೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ, ಪೇಷನ್ಸ್ ಕಮ್ಮಿ. ಬಟ್ ಹೇಗಿದೆ ಸರ್ ನಿಮ್ಮ ಪೇಷನ್ಸ್? ನಾನು ನೋಡ್ತಿದ್ದೀನಿ ಸರ್, ಎಲ್ಲ ಕೂಲಾಗಿ, ಅದೇ ಒಂದು ಚೂರು ಯಾವುದು ಮುಖದಲ್ಲೂ ಎಕ್ಸ್ಪ್ರೆಷನ್ ಇಲ್ಲ ನಿಮ್ದು. ಅಯ್ಯೋ ಆ ಥರ ಅಲ್ಲ, ನನಗೂ ಕೆಲವು ಸತಿ ಇನ್ನೂ ಅದರಿಂದ ಇನ್ನೂ ಆಗಬೇಕು. ಆ್ಯಕ್ಚುಲಿ ಆ ಪೇಷನ್ಸ್ ಅನ್ನೋದು ಇವಾಗ ಭಾಳ ಅನಿವಾರ್ಯ ಅದು ಜೀವನದಲ್ಲಿ. ಎಲ್ಲೋ ಒಂದು ಕಡೆ ಟೆಂಪರ್ಮೆಂಟ್ ಕಳ್ಕೊತೀನಿ. ಸೊ ಅನಿಸುತ್ತೆ ತಪ್ಪಲ್ವಾ ಅಂತ. ಅದು ಯಾರೋ ಒಬ್ಬರು ತುಂಬ ಚೆನ್ನಾಗಿ ಹೇಳಿದ್ದಾರೆ, ಏನೋ ತುಂಬ ಕರೆಕ್ಟಾಗಿ ನೀವು ಮೆಚ್ಯೂರ್ಡ್ ಆದರೆ ನಿಮಗೆ ಕೋಪ ಬರೋದು ಗೊತ್ತಾಗತ್ತೆ ಅಂತ, ಬರೋಕ್ಕೆ ಮುಂಚೆನೇ ಗೊತ್ತಾಗತ್ತಂತೆ. ಅಷ್ಟಿನ್ನೂ ಆಗಿಲ್ಲ ನನಗೆ, ಅದು ಆಗಲಿ ಅಂತ ನನ್ನ ಆಸೆ. ನನಗೆ ಕೋಪ ಬರ್ಬೇಕಾ ಸರ್? ಅಲ್ಲಲ್ಲ, ಕೋಪ ಬರೋದು ಗೊತ್ತಾದಾಗ ಅದನ್ನು ಹ್ಯಾಂಡಲ್ ಮಾಡೋದು ಗೊತ್ತಾಗುತ್ತೆ ಆ್ಯಕ್ಚುಲಿ. ಸೊ ಕೋಪ ಅನ್ನೋದು ಕ್ಷಣಾರ್ಧದ ಹುಚ್ಚು ಅಂತಾರೆ ಆ್ಯಕ್ಚುಲಿ. ಅದು ಗೊತ್ತಾಗಲ್ಲ, ಕೆಲವು ಸತಿ ಟಪ್ ಅಂತ ಬಂದ್ಬಿಡುತ್ತೆ, ಗೊತ್ತಿಲ್ಲದೆ ನಾವು ಮಾತಾಡ್ಬಿಡ್ತೀವಿ, ಕೆಲವು ಸತಿ ಟೆನ್ಷನ್ ಆಗ್ಬಿಡ್ತೀವಿ. ಆಮೇಲೆ ಅನ್ಸುತ್ತೆ ಯಾಕೆ ಅಷ್ಟೊಂದು ನಾನು ಇದಾದೆ ಅಂತ. ಬಟ್ ನಮ್ಮ ಕೈಲಿ ಇರಲ್ಲ ಕೆಲವು ಸಿಚುವೇಶನ್ಗಳು ಆ ಥರ. ಹೌದು, ಬಟ್ ಅದಾಗಲಿ ಅಂತ ನೀವು ಕಾಯ್ತೀರಾ ಒಂದು ಎಕ್ಸ್ಪೀರಿಯನ್ಸಿಗೆ. ನೋಡೋಣ.